ಗಣಪತಿ ಬಪ್ಪ ಮೌರ್ಯ. ನಮಗೆ ಇಲ್ಲಿ ಬೆಂಗಳೂರಾಗ ಟ್ರಾಫಿಕ್ ಸಂಬಂಧ ಕೆಲಸ, ಆಫೀಸ್ ವರ್ಕ್ ಮಾಡಿ ಕೆಲಸ ಮಾಡಿ ಸಾಕಾಗಿ ನಾವು ಬೈಕ್ ಟ್ರಿಪ್ ಹೋಗ್ಬೇಕಂತ ಹೇಳ್ಬಿಟ್ಟು ಪ್ಲ್ಯಾನ್ ಮಾಡಿವಿ. ಸ್ಯಾಟರ್ಡೆ ನೈಟ್ ಅಂತ ಡಿಸೈಡ್ ಮಾಡಿವಿ ನಾಳೆ ಹೋಗಬೇಕು. ಸೊ ಬೆಳಿಗ್ಗೆ ಎದ್ದು ಬಡ ಗಾಡಿ ಪೂಜೆ ಮಾಡಿ ಕೆಲಸ ನಾವು ಬೈಕ್ ಟ್ರಿಪ್ ಹೋಗಕ್ಕೆ ರೆಡಿ ಆದೀವಿ. ಆಮೇಲೆ ಆಶೀರ್ವಾದ ತೊಗೋಬೇಕಲ್ಲ ದೇವ್ರ ಗಣಪತಿ ಬಪ್ಪನ ಆಶೀರ್ವಾದ ತೊಗೊಂಡು ಕೆಲಸ ಗಾಡಿ ಸ್ಟಾರ್ಟ್ ಮಾಡೇ ಬಿಟ್ಟಿವಿ ನಾವು. ಓಕೆ, ಲೆಟ್ಸ್ ಸ್ಟಾರ್ಟ್ ಫ್ರಮ್ ಹೋಮ್. ಬೆಳಿಗ್ಗೆ 7-15 ಆಗಿತ್ತು ನಾವು ಬಿಟ್ಟೀವಿ. ಸೊ ನಾಷ್ಟ ಮಾಡಿರ್ಕಿಲ್ಲ. ಸೊ ಎಲ್ಲರೂ ಹೊರಗೆ ಹೋಗಿ ನಾಷ್ಟ ಮಾಡೋಣ ಅಂತೇಳಿ ಎಲ್ಲರೂ ಹೋಗಿ ನೋಡೋಣ ಅಂತೇಳಿ ಹಂಗೆ ಹೊಂಟೀವಿ. ಇದು ಸಿಟಿ ಒಂದು ದಾಟ್ಬೇಕಲ್ಲ. ಸಿಟಿ ಇಷ್ಟ ಟ್ರಾಫಿಕ್, ಮುಂಜಾನೆ ಭಾಳ ಟ್ರಾಫಿಕ್ ಇರುತ್ತೆ ಬೆಂಗಳೂರ್ದಾಗ. ಸೊ ಇದು ಹೆಬ್ಬಾಳು ಏರಿಯಾ ಇದೆ. ಸ್ಟಾರ್ಟ್ ಮಾಡಿ ಒಟ್ಟು ಹೆಂಗೋ ಏನೋ ಪ್ಲ್ಯಾನ್ ಮಾಡಿ ಕೆಲಸ ಹೋಗೋದಂತ ಡಿಸೈಡ್ ಇತ್ತು. ಎಲ್ಲಿ ಹೋಗೋದು ಗೊತ್ತಿರಾಕಿಲ್ಲ. ಅದಕ್ಕೆ ಸ್ಯಾಟರ್ಡೆ ನೈಟ್ ಕೊಂತ ಎಲ್ಲ ಗೂಗಲ್ದಾಗ ಸರ್ಚ್ ಮಾಡಿ ಎಲ್ಲಿ ಹೋದ್ರೆ ಹೆಂಗೆ ಇರ್ತೈತಿ ಎಂತಾನ. ಊಟಿಗೆ ಯಾಕೆ ಡಿಸೈಡ್ ಮಾಡೀವಿ ಅಂತದ, ಊಟಿದಾಗ ಇದೇ ಟೈಮ್ ಬೆಸ್ಟ್ ಟೈಮ್ ಇದೆ. ಟೆಂಪ್ರೇಚರಲ್ಲಿ ಕಮ್ಮಿ ಇರ್ತೈತಿ. ಸೊ ಥಂಡಿನೂ ಇರ್ತೈತೆ ಅಲ್ಲಿ. ಇಲ್ಲಿಗೆ ಭಾಳ ಫುಲ್ ಗರಮ್ ನಡೆದತ್ತೆ ಇಲ್ಲಿ ಬೆಂಗಳೂರಾಗ. ಗರ್ಮಿ ಕತ ಇದಾಗತ್ತೈತಿ ಇಲ್ಲಿ. ಅದಕ್ಕೆ ಸೊ ಪ್ಲ್ಯಾನ್ ಮಾಡೀವಿ. ಈ ಬೆಂಗಳೂರು ಟ್ರಾಫಿಕ್ಕು, ಈ ಆಫೀಸ್ ಕೆಲಸ ಸಾಕಾಗೈತೆ. ನಮ್ಮ ತಮ್ಮ ಪೆಟ್ರೋಲ್ ಹಾಕ್ಸೋದಿತ್ತೇವಂಗ. ಸೊ ಅವ್ನು ಪೆಟ್ರೋಲ್ ಹಾಕಿಸ್ತೇನೆ ಹಾಕಿಸ್ತಾನೆ. ನಾನು ಕೇಳಿದೆ, ನಾ ಈಗ ಹಾಕ್ಸಲ್ಲ ಮುಂದೆ ಹಾಕಿಸ್ತೀನಿ, ನನ್ನ ಗಾಡಿಗೆ ಇನ್ನೂ ಪೆಟ್ರೋಲ್ ಐತಿ. ಯಾಕಂತಂದ್ರೆ ನಾ ಆ್ಯಕ್ಚುಲಿ ಅವರೇ ಚೆಕ್ ಮಾಡತ್ತೀನಿ, ಅದ್ರ ಸಂಬಂಧಿಗೆ ಹಾಕಿಸ್ಲಿಲ್ಲ ನಾ. ಸೊ ಅವ್ನು ಪೆಟ್ರೋಲ್ ಬಂಗಿ ನಿಂತ. ಸೊ ಅವ್ನ ಸಂಬಂಧ ನಾವು ಇನ್ನೊಂದು ವೇಟ್ ಮಾಡಾಕತ್ತೀನಿ. ಆಮೇಲೆ ಹಿಂಗೆ ಸಿಗ್ನಲ್ದಾಗ ಬಂದು ನಿಂತೀವಿ. ಆಮೇಲೆ ಹೆಂಗೆ ಹೋಗೋದು ಕೇಳಿ ಅವನ ಒಂದು ಗುಂಡೆ ಪಾಳೆ ಮ್ಯಾಪ್ ಹೋಗೋಣ ಅಂತಂದ. ಮುಂದೊಂದು ಗಾಡಿ ಹೊಂಟಿತ್ತು, ಪಾಪ ಹ್ಯಾಂಡಿಕ್ಯಾಪ್ ಇದ್ರೆ ಆಂಬಲ್ ಅವ್ರದ್ದು ಹಿಂದಿನ ಗಾಡಿ ಪೂರ ಕ್ರಾಸ್ ಆಗೈತಿ. ಹಿಂಗೆ ಪೂರ ಕ್ರಾಸ್ ಐತಿ. ನಮ್ಮ ತಮ್ಮ ತೋರ್ಸಾತ ನಾವು ಕ್ರಾಸ್ ಆಗೈತಿ ಹೇಳೋಣ ಅಂಥೇಳಿ. ಹೌದಂತ ಹೇಳಿದ್ನೆ. ಆಮೇಲೆ ಅವ್ನಿಗೆ ಹೇಳಿನಿ ಬ್ಯಾಗ್ ಕಟ್ಕೋತೇನೆ ನಾನು, ಸೈಡಿಗೆ ಹಾಕಿ ಸ್ವಲ್ಪ ಬ್ಯಾಗ್ ಸರಿತೇನೆ, ಯಾಕೋ ಯೂಸ್ ಆಗೈತಿ. ಸೊ ಅವ್ನು ಇಂಡಿಕೇಟ್ರ್ ಹಾಕಿದ. ನಾ ಮುಂದೆ ಹೋಗಿ ಗಾಡಿ ನಿಂಚಿಕೆಸ ಬ್ಯಾಗ್ ಕಟ್ಕೊಂಡು ಮತ್ತೆ ಬಿಟ್ಟು ಹೋಗ್ತೀವಿ. ಸ್ವಲ್ಪ ಏರಿಯಾ ಸ್ವಲ್ಪ ಖಾಲಿ ಇದ್ದಂಗಿತ್ತು ಬೆಂಗಳೂರು ಸ್ಟಾರ್ಟಿಂಗ. ಬಟ್ ಹೆಂಗೆ ಗುರುಗುಂಡೆ ಪಾಳೆ ಸಮೀಪ ಬರ್ತೈತಲ್ಲ ಹಂಗೆ ಟ್ರಾಫಿಕ್ ಸ್ಟಾರ್ಟ್ ಆಯ್ತು. ನೋಡ್ರಿ ಚಾಲು ಆಯ್ತು. 1-2-3 ಕಾರ್ ಅಡ್ಡ ಬಂದಿದ. ಬೆಂಗಳೂರದಾಗ ಇದು ಒಂದು ದೊಡ್ಡ ಪ್ರಾಬ್ಲಮ್ ಆಗ್ಬಿಟ್ಟೈತಿ, ಟ್ರಾಫಿಕ್ ಐತಿ. ಯಾಕಡೆ ನೀವು ಟ್ರಕ್ ಅದಾವ ಎಂದಿಂದ ಬರ್ತಾನೆ ನಾನು ನೋಡಿ ಓಡ್ಕೊಂತ ಬಂದು ಹೆಲ್ಮೆಟ್ ಹಿಡ್ಕೊಂಡು ಹಿಂಗೆ ಪುರ್ಸೋತಲ್ಲ ಇಲ್ಲಿ ಅಂಕನ್ ಫುಲ್ ಆ್ಯಕ್ಟಿವ್ ಆದಾಗ ಫುಲ್ ಜೋಶಿಗೆ ಗಾಡಿ ಹೊಡೆಯತ್ತಾನು. ಸೈಡ್ ಕೊಡ್ಲಿ ನಾವು ಮತ್ತೆ ಎಕ್ಸಿಡೆಂಟ್ ವಿಷಯ ಬಿಟ್ಟು ನೋಡಿದೆ. ಕಟ್ಟಿ ಅವ್ನು ತಿರುಗಾಡಾಡತ್ತ ನನ್ನ ಕೈಲಿ ಗಾಡಿ. ನಾನು ಬೇಡ ಅವನ ಕೈಲಿ ಕಾಂಪಿಟೇಷನ್ ಕೊಡೋದು ಬೇಡ ಅಂತ ಹೇಳಿ ದೂರ ಸರದ್ನಿ. ಆಮೇಲೆ ಮೇನ್ ರೋಡಿಗೆ ಹತ್ತೀವಿ ನಾವು ಆ್ಯಕ್ಚುಲಿ. ಸೊ ಸ್ಟಾರ್ಟ್ ಆಯ್ತು ನಂದು ಇಲ್ಲಿಂದ ಬೈಕ್. ಈ ಕುಲ್ಲ ರೋಡಿಗೆ ನೋಡಿ ಗ್ಯಾಸ ಫುಲ್ ಮನಸ್ಸಿಗೆ ಎಷ್ಟು ಸಮಾಧಾನ, ಎಷ್ಟು ಖುಷಿ ಆಕೈತೆ ಅಂತಂದ್ರೆ ಮೇನ್ ರೈಡರ್ಸಿಗೆ ಇನ್ನೊಂದು ಏನಂತ ಅಂತಂದ್ರೆ ಟ್ರಾಫಿಕ್ ಜಾಸ್ತಿ ಇರಬಾರ್ದು. ಆಮೇಲೆ ರೋಡ್ ಮೇನ್ ಎಕ್ದಮ್ ಟಕ್ ರೋಡ್ ಇರ್ಬೇಕು. ಕಚ್ಚಾ ಪಚ್ಚಾ ರೋಡ್ ಇರಬಾರ್ದು. ಹಿಂಗೆ ಸ್ಮೂತ್ ರೋಡ, ಹಿಂಗೆ ಸ್ವಲ್ಪ ರೋಡ್ ಚಲೋ ಇದ್ದು ಅಂದ್ರೆ ಬೈಕರ್ಸಿಗೆ ಭಾಳ ಮನ್ಸಿಗೆ ಸಮಾಧಾನ ಆಕೈತೆ ಗಾಡಿ ಹೊಡ್ಯಾಕೆ. ಇಲ್ಲಿ ಸ್ಪೀಡ್ ಬ್ರೇಕ್ ಆಯ್ತಾವ. ಒಂದೊಂದು ಆರ್ಟಿಸ್ಟ್ ಫೋನ್ದಾಗ ಹೊಂಟೀವಿ ನಾವು. ಇಲ್ಲೇ ಪೂರ ಸೂರ್ಯನ ಬೆಳಕು ಬಿದ್ದ ಕೂಲೆ ಇಷ್ಟು ಮನ್ಸಿಗೆ ಸಮಾಧಾನ ಆತ್ಲ. ಒನ್ ಮೋರ್ ಅನ್ಬೇಕು ನೀವೆಲ್ಲರೂ ಅಥವಾ ನಾವು ಅನ್ಬೇಕು. ಒನ್ ಮೋರ್ ರೈಡ್ ಅನ್ಬೇಕು ನೆಕ್ಸ್ಟ್ ಟೈಮ್. ನೋಡಿ ಅಣ್ಣಗಳು ದಾಟೇ ಬಿಡ್ತಾರೆ. ಒಂದು ಸ್ವಲ್ಪ ಗಾಡಿ ಸ್ಲೋ ಆಗಿ ಸ್ಪೀಡ್ ಬ್ರೇಕ್ ಇರಲಿ. ಇವರೆಲ್ಲ ಸೂಪರ್ ಮ್ಯಾನ್ಗಳು. ಅವ್ರು ಹಿಂಗೆ ಕೈ ಮಾಡಿದವ್ರು ದಾಟಿ ಬಿಡ್ತಾರೆ. ನಾವು ನಿಂದಿಸ್ಬೇಕು ಗಾಡಿ.
ಅವ್ರ ಕಡೆ ಶಕ್ತಿ ಇರೋದು ಸೂಪರ್ಮ್ಯಾನ್ ಶಕ್ತಿ. ಹಿಂಗೆ ಕೈ ಮಾಡ್ತಾರೆ, ಹಿಂಗೆ ಸ್ಟಾಪ್ ಅಂತ ಹೇಳಿ ನಾವು ಸ್ಟಾಪ್ ಮಾಡ್ಬೇಕು ಬೈಕ್. ಇಲ್ಲೇ ಗಾಡಿ ನಾವು ಆ್ಯಕ್ಚುಲಿ ನಿಂದಿರ್ಸಿದ್ವಿ, ಯಾಕಂತಂದ್ರೆ ನಾಷ್ಟ ಮಾಡ್ಬೇಕಂತೇಳಿ. ನಾಷ್ಟ ಮಾಡಿ ಮತ್ತು ನಾವು ಜರ್ನಿ ಚಾಲು ಮಾಡೀವಿ. ಇಲ್ಲಿಂದ ಆ್ಯಕ್ಚುಲಿ ಮೇಲೇನು ಅದು ಬ್ರಿಡ್ಜ್ ಹೋಗಿತ್ತಲ್ಲ, ಅದು ಪೂರಾ 4 ವೀಲರ್ಸ್ಗೆ. ತೆಳಗೆಲ್ಲ ಸರ್ವಿಸ್ ರೋಡ್ ಇದೆ ಮೈಸೂರಿಗೆ ಹೋಗ್ಬೇಕು. ಸೊ ನಮ್ಮ ತಮ್ಮಂಗೆ ಸೈಡಿಗೆ ತೊಗೊಂತೇನಿ, ಅವನು ತೊಗೊಂಡ ಸೈಡಿಗೆ ಹೇಳಿನಿ. ಅವನ ಮ್ಯಾಪ್ ಅದು ಹಾಕ್ಕೊಂಡು ಮೊಬೈಲ್ ಅದು ಕರೆಕ್ಟಾಗಿ ಹಾಕು ಎಲ್ಲ ಹಾಕ್ಕೊಂಡು ಅಂತ ಹೇಳಿದ. ಮ್ಯಾಪ್ ಹಾಕೇನಂತ ಹೇಳಿದ, ನಡಿ ಅಂತೇಳಿ ನೆಕ್ಸ್ಟ್ ಸ್ಟಾರ್ಟ್ ಮಾಡಿವಿ. ಬಟ್ ಒಂದು ಪ್ರಾಬ್ಲಮ್ ಇಲ್ಲಿ ಏನಂತಂದ್ರೆ, ಕಾರ್ ಹೋಗೋದು ಮಾತ್ರ ಫುಲ್ ಫಸ್ಟ್ ಕ್ಲಾಸ್ ಹೈವೇ ಐತಿ. ಬೈಕರ್ಸಿಗೆ ಇದು ಮೈಸೂರು ರೋಡ್ ಅಂತಂದ್ರೆ ಇಷ್ಟು ಬೇಜಾರು ಆಕೈತಿ, ಇಷ್ಟು ಸ್ಪೀಡ್ ಬ್ರೇಕ್ ಅದಾವು. ನೀವು ಗಾಡಿ ಬೈಕ್ ಹೊಡಿದಂತ ಸಾಕಾಗಿ ಬಿಡಿರುತ್ತೆ. ಭಾಳ ಸ್ಪೀಡ್ ಬ್ರೇಕ್ ಅದಾವ, ನಡಕ್ಕೆ ಭಾಳ ಸ್ಪೀಡ್ ಬ್ರೇಕ್. ಆಮೇಲೆ ಯಾವ ಬೇಕಾದವ ಎಲ್ಲಿಂದ ಆಟ ಬರ್ತಾನೋ ಗೊತ್ತಾಗಿಲ್ಲ. ಇಲ್ಲಿ ಗಾಡಿ ಬೈಕ್ನೇ ಸ್ಪೀಡ್ ಹೊಡ್ಯಾಕೆ ಆಗಂಗಿಲ್ಲ. ಹೊಡೆದ್ರೂ ಓಕೆ, ಬಟ್ ಯಾರು ಬರ್ಲಿಕ್ಕೆ ಹಚ್ಚಲು, ಯಾರೇ ಬಂದ್ರಂದ್ರೆ ಅಡ್ಡ ಭಾಳ ಪ್ರಾಬ್ಲಮ್ ಆಕೈತಿ. ಮುಂದಿಂದ ದೇವ್ರಿಗೆ ಗೊತ್ತು. ಸೊ ನಾವು ಗಾಡಿ ಕಂಟ್ರೋಲ್ ಇಟ್ಕೊಂಡು ಹೊಡ್ಯಾತಿದ್ವಿ. ನಾವು ಸ್ಪೀಡಾಗಿ ಹೊಡ್ಯಾಕೆ ಹೋಗಿ, ಯಾಕಂತಂದ್ರೆ ಯಾವ ಬೇಕಾದವ ಬಂತಂದ್ರೆ ನಡಕ್ಕೆ ಏನು ನೋಡೋದು ಅಂಥೇಳಿ. ಬಟ್ ಹೊಟ್ಟೆ ಉರಿದಿತ್ತು ಮ್ಯಾದಲ್ಲಿ. ಕಾರ್ ಲೇನಿಂದ ಅವ್ರಿಗೆ ಹೈವೇ, ಫಸ್ಟ್ ಕ್ಲಾಸ್ ಹೈವೇ, ನಾನ್ ಸ್ಟಾಪ್. ಬಟ್ ನಾವು ಒಬ್ಬರೇ ಈ ಕಡೆಯಿಂದ ಹೋಗ್ಬೋದು. ಸ್ವಲ್ಪ ಮನ್ಸಿಗೆ ಬೇಸರ ಆಕೈತಿ, ಬಟ್ ಏನು ಮಾಡೋಕ್ಕೆ ಬರೋಂಗಿಲ್ಲ. ನೋಡಿ ಇದನ್ನು ನೋಡಿ ಹೈವೇ ಹೆಂಗೆ ಕಟ್ಟಿರ್ತಾರೆ, ಹೆಂಗೆ ಹೋಗ್ತಿರ್ತಾವ ಅಂದರೆ ಕಾರ್ಗಳು ಸ್ವಯ್ ಅಂತೇಳಿ. ಅವ್ರು ನೋಡ್ರೆ ನಮಗೆ ಕಟ್ಟಿಗಿತ್ತು. ಇವ್ರು ನೋಡ್ರೆ ಕಾರ್ದವ್ರಿಗೆ ಅಷ್ಟು ಮಸ್ತ್ ಹೈವೇ ಮಾಡಿದ್ರು, ಬೈಕರ್ಸ್ದವ್ರ ಕಿಮ್ಮತ್ತ ಎಲ್ಲ ಹಿಂಗೆ ಅನಿಸ್ಬಿಡ್ತೈತಿ. ಬಟ್ ಏನು ಮಾಡೋಕ್ಕೆ ಬರೋಂಗಿಲ್ಲ. ಕಾರ ಬೈಕ್ ಏನು ಮಾಡಿದಾಗ ಸ್ಪೀಡ್ ಬ್ರೇಕ್ ಬರ್ತಾಯಿತ್ತು. ತೋರಿಸ್ತೀನಿ ನೀವು ಒಂದು ಈ ವಿಡಿಯೋದಾಗ ಇರ್ಬೋದದ. ಬಂತು ಅನಿಸುತ್ತೆ. ಬಂತು. ಹಿಂಗೆ ಬರ್ತಾಯಿಲ್ಲ. ಮೈಸೂರು ಮುಟ್ಟ ಇಲ್ಲಾಂದ್ರೆ ಒಂದು 200 ಇರ್ಬೇಕು. ನಾನು ಅನ್ಸಂಟಿಗೆ ಸ್ಪೀಡ್ ಬ್ರೇಕ್ 200 ಏನು ಇರಾಕಿಲ್ಲ. ಬೈ ಚಾನ್ಸ್ ಇದ್ರು 20 ಕೆಳಗೆ ಬರೋಂಗೆ ನಾವು ಎನ್ಸಿಲ್ಲ. ಬಟ್ ನಾ ಗೆಸ್ ಮಾಡತ್ತೆ. ರೋಡ್ ಚಲೋ ಐತೆ, ರೋಡಿಗೇನು ಪ್ರಾಬ್ಲಮ್ ಇಲ್ಲ, ರೋಡಿಗೇನು ಹೆಸರು ಹಿಡ್ದಂಗೆ. ಬಟ್ ಸ್ಪೀಡ್ ಬ್ರೇಕ್ ಅದಾವು. ಆಮ್ಯಾಗ ಯಾರು ಬೇಕಾದವ್ರು ಅಡ್ಡ ಬರ್ತಾರೆ. ಇಲ್ಲಿ 2 ವೀಲರ್ಸ್ ಆಗಲಿ 4 ವೀಲರ್ಸ್ ಆಗಲಿ ರಾಂಗ್ ಸೈಡ್ದಿಂದನೂ ಬರ್ತಾರೆ. ಯಾಕಂದ್ರೆ ಸರ್ವಿಸ್ ರೋಡ್ಲ ಇದು ರಾಂಗ್ ಸೈಡ್ದಿಂದನೂ ಬರ್ತಾರೆ. ಸೊ ಇಲ್ಲಿ ಬಿ ಕೇರ್ಫುಲ್ಲಾಗಿ ಹೊಡಿಬೇಕು ನೀವು ಈ ಬೈಕ. ಯಾರ ಟ್ರಿಪ್ ಹೊಂಟಿರ ಮೈಸೂರಿಗೆ, ಸೊ ಬಿ ಕೇರ್ಫುಲ್ ವೈಲ್ ರೈಡಿಂಗ್ ಅ ಬೈಕ್. ಹೊಸ ಹೈವೇ ಮಾಡಿದವ್ರು ಏನು ಹೈವೇ ಮಾಡಿದ್ದಾರೆ. ಆಮೇಲೆ ಇಲ್ಲಿ ನಾವು ಒಂದು ಸ್ಟಾಪ್ ಮಾಡೀವಿ. ಯಾಕಂತಂದ್ರೆ ಏನು ಬ್ಯಾಗ್ ಪ್ಲಾಸ್ಟಿಕ್ ಹಾಳಿ ಹಗಲೆಲ್ಲ ಹೊರಗೆ ಬರೋದಿತ್ತದ, ಫುಲ್ ಹಾರಾಡೋದಿತ್ತು. ಅವ್ನು ಚಲೋ ತಂಗೆ ಕಟ್ಕೋ, ಆರಾಮಾಗಿ ಹೋಗೋನು ಅಂಥೇಳಿ. ಓಕೆ ಗೈಸ್, ಇದು ಫಸ್ಟ್ ಪಾರ್ಟ್. ಇನ್ನು ನಾನು ಮತ್ತು ಸೆಕೆಂಡ್ ಪಾರ್ಟ್ ನೋಡ್ಬೇಕಂದ್ರೆ ನನ್ನ ಫಾಲೋ ಮಾಡಿರಿ. ಆಮೇಲೆ ಹಿಂಗೆ ಕಂಟೆಂಟ್ ಮಾಡ್ತೀವಿ ನಾವು. ಸೊ ಪ್ಲೀಸ್ ಸಪೋರ್ಟ್ ಅಸ್. Follow for more updates. Thank you.